ಗೋವಿಂದರಾಜು ಅವರ ಕಡೆಯಿಂದ 11/2/1925 ನಮಗೆ 50 ನಿವೇಶನಗಳನ್ನು ಕೊಡಿ ಅಂತ ಹೇಳಿ ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಅದೇ ಪ್ರಕಾರ ನಮ್ಮ ಸಂಘಟನೆ ಕೂಡ 12ನೇ ತಾರೀಕು 2ನೇ ತಿಂಗಳು 2025 ನಮಗೂ ಕೂಡ ಇದರಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರಿದ್ದಾರೆ, ನಿರ್ಗತಿಕರಿದ್ದಾರೆ ಅಂತ ಹೇಳಿ ಮನವಿ ಕೂಡ ಸಲ್ಲಿಸಿರ್ತೇವೆ. ಅದು ಸಲ್ಲಿಸಿ ತದನಂತರ ಇದು BBMPಗೆ ಹಸ್ತಾಂತರ ಆಗಿರ್ತದೆ, ಅದು ಜಿಲ್ಲಾಧಿಕಾರಿಗಳ ಮುಖಾಂತರ. ಕಾರಣ ಇದು ಏನು ನಮಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಕೆಲವು ತಿಂಗಳ ಕಾಲ ಕಳೆದ ನಂತರ ಆ ಬಡಾವಣೆಯಲ್ಲಿ ಸರ್ವೆ ನಂಬರ್ 55 ಕೆಂಬತ್ತಳ್ಳಿ ಗ್ರಾಮದ ಸರ್ವೆ ನಂಬರ್ನಲ್ಲಿ ಏಕಾಏಕಿ ಬಡಾವಣೆ ಲೆವೆಲ್ ಮಾಡಿ ಮಾರಾಟ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾ ಇರ್ತಾರೆ. 12/2/25 ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಆ ಮನವಿಯನ್ನು ಸಲ್ಲಿಸಿದಂಥ ಸಮಯದಲ್ಲಿ ಅಲ್ಲಿ ನಡೀತಕ್ಕಂಥ ಅಕ್ರಮ ಬಡಾವಣೆಗಳ ಛಾಯಾಚಿತ್ರವನ್ನು ಕೂಡ ನಾವು ಪ್ರಚಾರಪಡಿಸಿರ್ತೇವೆ. ಹತ್ತು 1/2024 ದಲಿತ ಸಂಘರ್ಷ ಸಮಿತಿಯವರು ನಾವು ಇದನ್ನು BBMPಗೆ ಹಸ್ತಾಂತರ ಮಾಡಿದ್ದೇವೆ, ನೀವು BBMP ಸಮ್ಮುಖದಲ್ಲಿ ಮಾತನಾಡಿ ಬಗೆಹರಿಸಿಕೊಡಿ ಅಂತ ಹೇಳಿ 10/1/2024 ತಹಸೀಲ್ದಾರ್ ಮತ್ತೆ ಇವರುಗಳು DC ಅವರಿಗೆ ಮನವಿಯನ್ನು DC ಅವ್ರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾರೆ. DC ಅವರು ಏನು ಮಾಡ್ತಾರೆ ಅಂದರೆ 28/3/2025 ಈ ಜಾಗವನ್ನು ನಾವು BBMPಗೆ ಹಸ್ತಾಂತರ ಮಾಡಿದ್ದೇವೆ, ನೀವು BBMP ಸಮ್ಮುಖದಲ್ಲಿ ವ್ಯವಹಾರ ಮಾಡಿ ಅಂತ ನಮಗೆ ಒಂದು ಲಿಖಿತ ಹಿಂಬರಹ ಕೂಡ ಕೊಟ್ಟಿರ್ತಾರೆ. ಬಂಧುಗಳೇ, ಪಾಣಿಯನ್ನು ಸಹ ಕೆಂಬತ್ತಳ್ಳಿ ಸರ್ವೆ ನಂಬರ್ 25 ಆಶ್ರಯ ಯೋಜನೆಗೆ ಆಗಿರ್ತಕ್ಕಂಥದ್ದು MR ಸಮೇತ ಎಂಟ್ರಿ ಇರುತ್ತೆ. ನಾವು BBMP ಗ್ರೇಟರ್ ಬೆಂಗಳೂರು ಆದ ನಂತರ ಅದಕ್ಕೆ ಮೊದಲೇ ನಾವು ಏನು ಮಾಡಿದ್ದೇವೆ ಅಂದರೆ 11/8/2025 ಮುಖ್ಯ ಆಯುಕ್ತರಿಗೆ, ಮೇನ್ ಆಯುಕ್ತರಿಗೆ ನಾವು ಲೆಟರನ್ನು ಕೊಡ್ತಾ ಇದ್ದೀವಿ. ಈ ಥರ ಇಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ, ತಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕು ಅಂತೇಳಿ. ಆದರೆ ಬೊಮ್ಮನಹಳ್ಳಿ ಜಾಯಿಂಟ್ ಕಮಿಷನರ್ಗೆ ಅವ್ರ ಕಾಗದ ಮುಖಾಂತರ ಕಳಿಸ್ಕೊಟ್ಟಿರ್ತಾರೆ, ಅವರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿರೋದಿಲ್ಲ. ತದನಂತರ ಗ್ರೇಟರ್ ಬೆಂಗಳೂರು ಆದ ನಂತರ ನಾವುಗಳು 29/12/2025 ಮತ್ತೆ ವಲಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದಾಗ ನಮಗೆ ಸಿಕ್ಕಿರ್ತಂಥ ಮಾಹಿತಿ ಏನಪ್ಪಾ ಅಂದರೆ, ಜಾಯಿಂಟ್ ಅಲ್ಲಿರ್ತಕ್ಕಂಥ ARO ಮತ್ತು AEE ಸ್ಥಳ ಪರಿಶೀಲನೆ ಮಾಡಕ್ ಹೋದಾಗ ನಮಗೆ ಅಲ್ಲಿ ಅಡಚಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಸೇರ್ಕೊಂಡು ಅಂತ ಹೇಳಿ BMTF ಅವರಿಗೆ ಒಂದು ಲಿಖಿತವಾದ ದೂರನ್ನು ಕೊಡ್ತಾರೆ. ಆ ದೂರಿನ ಪ್ರಕಾರ ಇದೇನಾಗಿರ್ತಾರೆ 19/12/2025 ಪೊಲೀಸ್ ಸ್ಟೇಷನ್ ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ಗೆ 3 ಜನರ ಮೇಲೆ FIR ಆಗುತ್ತೆ. ಆ 3 ಜನ ಹೆಸರು ಸಿದ್ಲಿಂಗಪ್ಪ, ಸಂಪಂಗಿ, ಕುಮಾರ್ ಮತ್ತು ಇತರೆ ಕಟ್ಟಡ ನಿರ್ಮಾಣದಾರರು. ಈ ಥರ ಇರುತ್ತೆ. ಸರ್ಕಾರಿ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಏನಪ್ಪ ಅಂದರೆ ಆಲ್ರೆಡಿ ಈಗ ಅಲ್ಲಿ ಒಂದು 100 ಮನೆಗಳು ಆಲ್ರೆಡಿ ತಳಪಾಯ ಹಾಕಿ ಕಟ್ಟಡ ಕಟ್ಟಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಏನು ನಮ್ಮ ಉದ್ದೇಶ ಏನಪ್ಪ ಅಂದರೆ, ಸರ್ಕಾರಿ ಜಾಗವನ್ನು BBMP ಅಧಿಕಾರಿಗಳು ಹಸ್ತಾಂತರ ಮಾಡಬೇಕು, ಪಟ್ಟಿ ತಯಾರು ಮಾಡಬೇಕು, ಫಲಾನುಭವಿಗಳನ್ನು ಆಯ್ಕೆ ಮಾಡಬೇಕು, BBMP ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ಪತ್ರವನ್ನು ವಿಸ್ತರಣೆ ಮಾಡಬೇಕು. ಅಲ್ಲಿ ಬಡಾವಣೆ ಕೂಡ ಸಹ BBMPಯಿಂದ ನಕ್ಷೆ ತಯಾರಾಗಬೇಕು. ಆ BBMP ಟೆಂಡರ್ ಆಗಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನು BBMP ಅಧಿಕಾರಿಗಳು ನಿರ್ವಹಿಸಬೇಕು. ಈ ಕೆಲಸ ಕಾರ್ಯಗಳನ್ನು BBMP ಅಧಿಕಾರಿಗಳು ಯಾರು ಸಹ ನಿರ್ವಹಿಸ್ತಾ ಇಲ್ಲ. ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ಸುಮ್ಮನೆ ಅವರು ಯಾವುದು ಕಾನೂನು ಕ್ರಮ ತಗೊಳ್ಳೋದು ಬಿಟ್ಟಿರೋದ್ರಿಂದ ಅವ್ರೇನ್ ಮಾಡ್ತಾರೆ, JCB, ಇಟಾಚಿ ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಹಗಲು ದರೋಡೆ ಮಾಡ್ತಾ ಇದ್ದಾರೆ. 2 ಲಕ್ಷದಿಂದ 5 ಲಕ್ಷದವರೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲ
ಗ್ರಾಮಸ್ಥರುಗಳಿಗಾಗಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗಾಗಲಿ ನಿವೇಶನ ವಿತರಣೆ ಆಗ್ತಾ ಇಲ್ಲ. ಅಲ್ಲಿ ಬಂದಿರ್ತಕ್ಕಂಥವರೆಲ್ಲ ಆ ಜಮೀನು ಉಳ್ಳವರು, ಮನೆ ಉಳ್ಳವರು, ರೌಡಿಗಳು ಈ ಥರವನ್ನ ಮುಂದಿಟ್ಟುಕೊಂಡು ಅಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ ನಿವೇಶನಗಳನ್ನ. ಆದ್ದರಿಂದ ನಾವು ಈಗ ಮುಂದಕ್ಕೆ ಇದರ ಬಗ್ಗೆ ಏನ್ ಮಾಡ್ಬೇಕಂತ ಇದ್ದೀವಿ ಅಂತಂದ್ರೆ, ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಮ್ಮತ್ತಳ್ಳಿ ಸರ್ವೆ ನಂಬರ್ 55ರಲ್ಲಿ ಏನು ನಮ್ಮ ಸಂಘಟನೆ ಕುಲಬಾಂಧವರು ಅಂತ ಹೇಳ್ಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ ಅಮಾಯಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ಇದೇ ಕೋಗಿಲಿನಲ್ಲೂ ಕೂಡ ಅವರ ಹೆಸರುಗಳನ್ನ ಹೇಳ್ಕೊಂಡು ಅಲ್ಲಿ ಮನೆಗಳನ್ನು ಕಟ್ಟಿಸ್ತಕ್ಕಂಥ ವ್ಯಕ್ತಿಗಳಂತ ನಮ್ಗೆ ಅನುಮಾನ ಇದೆ. ಆದ್ದರಿಂದ ಕೋಗಿಲು ಮಾದರಿಯಲ್ಲಿ ಇಲ್ಲಿ ಕೆಮ್ಮತ್ತಳ್ಳಿಯಲ್ಲೂ ಆಗತಕ್ಕಂಥ ಅನಾಹುತಗಳು ಆಗೋದು ಬೇಡ ಅಂತ ಹೇಳಿ ನಾವು ಮುನ್ನೆಚ್ಚರಿಕೆ ತಗೊಂಡು ಅಲ್ಲಿನ ಫಲಾನುಭವಿಗಳಿಗೆ ಮಾರ್ಗದರ್ಶನ ನೀಡುವ ಮುಖಾಂತರ ಸರ್ಕಾರದ ವತಿಯಿಂದ ಇದನ್ನ ಹಂಚಿಕೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಪತ್ರಿಕಾಗೋಷ್ಠಿ, ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ.